ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಜಸ್ಟ್ ಇನ್ ಅಪ್ಡೇಟ್ ಬರ್ತಾ ಇರೋದು, ಜಸ್ಪ್ರೀತ್ ಬುಮ್ರಾ ಅವರು ICC ಚಾಂಪಿಯನ್ ಟ್ರೋಫಿಗೆ ಅನ್ಅವೈಲೇಬಲ್ ಆಗಿರ್ತಾರೆ ಅಂತ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತೂ ಗೊತ್ತಿಲ್ಲ. ಆದ್ರೆ ಇವ್ರಿಗೆ ಗ್ರೇಡ್ 1 ಇಂದ ಗ್ರೇಡ್ 3 ಗಂಟ ಇಂಜೂರ್ ಆಗಿದೆ ಅನ್ನೊಂದು ರಿಪೋರ್ಟ್ ಬರ್ತಾ ಇದೆ. ಅದಕ್ಕೋಸ್ಕರ ಇವ್ರಿಗೆ 6th ಮಂತ್ ಗಂಟನು ಇವ್ರಿಗೆ ರೆಸ್ಟ್ ಬೇಕು ಅಂತ ರಿಪೋರ್ಟ್ ಗಳು ಬರ್ತಾ ಇದೆ. ಆದ್ರೆ ಇವರು ಅನ್ಅವೈಲೇಬಲ್ ಆಗೋದ್ರೆ ನಮ್ಮ ಇಂಡಿಯನ್ ಬಾಲಿಂಗ್ ಅಟ್ಯಾಕ್ ಅಲ್ಲಿ ಒಂದ್ ಸ್ವಲ್ಪ ರಿದಮ್ ಕಳ್ಕೊಂಡಂಗೆ ಇರುತ್ತೆ. ಅಷ್ಟೊಂದು ಬಾಲಿಂಗ್ ಅಟ್ಯಾಕ್ ಇರಲ್ಲ. ಮೊಹಮ್ಮದ್ ಶಮಿ ಅವರು ಬರ್ತಾರೆ, ಆದ್ರೆ ಇವರು ಅನ್ಅವೈಲೇಬಲ್ ಆಗೋದ್ರೆ ನಮ್ಮ ಇಂಡಿಯನ್ ಬಾಲಿಂಗ್ ಅಟ್ಯಾಕ್ ಅಲ್ಲಿ ಒಂದ್ ಸ್ವಲ್ಪ ಸ್ಲೋ ಡೌನ್ ಹಾಗೆ ಒಂದ್ ಸ್ವಲ್ಪ ರಿದಮ್ ಕಳ್ಕೊಂಡಿರೋ ಹಾಗೆ ಕಾಣಿಸ್ತದೆ. ಯಾವುದೇ ರೀತಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಅಂತೂ ಕಾಣಿಸಲ್ಲ. ಏನು 2023 ಅಲ್ಲಿ ವರ್ಲ್ಡ್ ಕಪ್ ಅಲ್ಲಿ ಇತ್ತೋ ಆ ತರ ಬಾಲಿಂಗ್ ಅಟ್ಯಾಕ್ ಇಲ್ಲಿ ಕಾಣಿಸಲ್ಲ ಅಂತ ಅನಿಸ್ತದೆ. ಅದಕ್ಕೋಸ್ಕರ ಇವರು ಒಂದ್ ಸ್ವಲ್ಪ ಬೇಗ ರಿಕವರಿ ಆಗ್ಲಿ ಬೂಮ್ರಾ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಬೂಮ್ರಾ ಅವ್ರ ಜೊತೆ NCA ಅವರು ಸಹ ಇದಾರಂತೆ. ಇವ್ರ ಟ್ರೀಟ್ಮೆಂಟ್ ಏನೇನ್ ಆಗ್ತಿದೆ ಎಲ್ಲಾನು ಸಹ NCA ಅವರೇ ನೋಡ್ಕೊತಾ ಇದಾರಂತೆ. ಇವರು ಫಿಟ್ ಆದ ತಕ್ಷಣವೇ BCCI ಗೆ ರಿಪೋರ್ಟ್ ಮಾಡ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಆದ್ರೆ ನೋಡೋಣ ಕಾದಿ ಏನ್ ಆಗುತ್ತೆ ಅಂತ. ಆದ್ರೂ ಒಂದು ಪ್ರಕಾರ NCA ಒಳ್ಳೆ ರಿಪೋರ್ಟ್ ನ ಕೊಡ್ಲಿ, ಹಾಗೆ ಬೂಮ್ರಾ ಅವರು ಬೇಗ ಅವೈಲೇಬಲ್ ಆಗ್ಲಿ ನಮ್ಮ ICC ಚಾಂಪಿಯನ್ ಟ್ರೋಫಿಗೆ. ಇವರು ನಮ್ಮ ಇಂಡಿಯಾದ ಮೇನ್ ಬಾಲರ್. ಒಬ್ಬ ಬಾಲರ್ ಹೋಗಿ ಇನ್ನೊಬ್ಬ ಬಾಲರ್ ಬರ್ತಾ ಇರೋದು ಒಂದ್ ಸ್ವಲ್ಪ ಬೇಜಾರಾಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಅಲ್ಲಿ ಸಮಿ ಬರ್ತಾ ಇದಾರೆ, ಇಲ್ಲಿ ಬೂಮ್ರಾ ಅವರು ಹೋಗ್ತಾ ಇದಾರೆ. ಇದರಿಂದ ಒಂದ್ ಸ್ವಲ್ಪ ನಮ್ಗೆ ಬೇಜಾರಾಗುತ್ತೆ. ಇಬ್ರು ಬಾಲರ್ ಇದ್ರೆ ಒಂದ್ ಸ್ವಲ್ಪ ನಮ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಒಂದು ಬಾಲಿಂಗ್ ಅಟ್ಯಾಕ್ ಅಲ್ಲಿ ಬೆಂಕಿ ಕಾಣಿಸುತ್ತೆ. ಏನು 2023 ವರ್ಲ್ಡ್ ಕಪ್ ಅಲ್ಲಿ ಇತ್ತು ಬಾಲಿಂಗ್ ಅಟ್ಯಾಕ್, ಹಂಗೆ ಇಲ್ಲೂ ಸಹ ಎದ್ದಿ ಕಾಣಿಸ್ತದೆ. ನೋಡೋಣ ಏನಾಗುತ್ತೆ ಅಂತ. ಹಾಗೆ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು, ಮೊಹಮ್ಮದ್ ಶಮಿ ಅವರು ಈ ICC ಚಾಂಪಿಯನ್ ಟ್ರೋಫಿಗೆ ಪಕ್ಕಾ ಸ್ಕ್ವಾಡ್ ಅಲ್ಲಿ ಇರ್ತಾರೆ ಅನ್ನೋದು ರಿಪೋರ್ಟ್ ಬರ್ತಾ ಇದೆ. ಇವರು NCA ಗೆ ರಿಪೋರ್ಟ್ ಮಾಡಿದಾರಂತೆ. ಇವರು ಫಿಟ್ ಇದಾರೆ ಅಂತಾನೂ ಬರ್ತಾ ಇದೆ. ಇವರು 2023 ವರ್ಲ್ಡ್ ಕಪ್ ಅಲ್ಲಿ ಲಾಸ್ಟ್ ಆಡಿದ್ದು. ಅದಾದ ನಂತರ ಇವ್ರಿಗೆ ಖಾಲಿ ಇಂಜೂರ್ ಆದ ನಂತರ ಇನ್ನು 1.5 ವರ್ಷಗಳ ಕಾಲ ಇವರು ರೆಸ್ಟ್ ತಗೊಂಡು ಇವಾಗ ಇವರು ವಿಜಯ್ ಹಜಾರೆನ ಒಂದ್ ಸ್ವಲ್ಪ ಆಡ್ತಾ ಇದಾರೆ. ಇದ್ರಿಂದ ಇವರು ಫಿಟ್ ಇದಾರೆ ಅಂತ ಬರ್ತಾ ಇದೆ ರಿಪೋರ್ಟ್. ಅದಕ್ಕೋಸ್ಕರ ಇವ್ರನ್ನ ICC ಚಾಂಪಿಯನ್ ಟ್ರೋಫಿಗೆ ಸ್ಕ್ವಾಡ್ಗೆ ಪಿಕ್ ಮಾಡ್ತಾರಂತ ಬರ್ತಾ ಇದೆ. ಪಿಕ್ ಮಾಡಿದ್ರಂತೂ ನಮ್ಮ ಇಂಡಿಯನ್ ಬಾಲಿಂಗ್ ಅಟ್ಯಾಕ್ ಅಲ್ಲಿ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಹಾಗೆ ICC 2023 ಏನು ಬಾಲಿಂಗ್ ಅಟ್ಯಾಕ್ ಇತ್ತೋ ಅದೇ ರೀತಿ ಇಲ್ಲೂ ಸಹ ಇದ್ದೇ ಇರುತ್ತೆ. ವೇಟ್ ಮಾಡಿ ನೋಡೋಣ. ಹಾಗೆ ಬೂಮ್ರಾ ಅವರು ಸಹ ಬೇಗ ರಿಕವರಿ ಆಗ್ಲಿ, ಇವರು ರಿಕವರಿ ಆಗಿ ಇಬ್ಬರಿಂದನೂ ಒಂದು ಒಳ್ಳೆ ನ್ಯೂಸ್ ಬರ್ಲಿ ಅನ್ನೋದೇ ನಮ್ಮ ಆಶಯ. ಹಾಗೆ ಜಸ್ಟ್ ಇನ್ ಅಪ್ಡೇಟ್ ಬರ್ತಾ ಇರೋದು, ಇದೇ 11ನೇ ತಾರೀಕು BCCI ಕಮಿಟಿ ಮೀಟಿಂಗ್ ಇದೆಯಂತೆ. ಎಲ್ಲರೂ ಸಹ ಆ ಮೀಟಿಂಗ್ ಗೆ ಸೇರ್ತಾರಂತೆ. ರೋಹಿತ್ ಶರ್ಮಾ, ಅಜಿತ್ ಅಗರ್ಕರ್, BCCI ನ್ಯೂಸ್ ಸೆಕ್ರೆಟರಿ, ಹಾಗೆ ಇವರೆಲ್ಲ ಸೇರಿ 11ನೇ ತಾರೀಕು ಮೀಟಿಂಗ್ ಮಾಡಿ 12ನೇ ತಾರೀಕು ಸ್ಕ್ವಾಡ್ ನ ಒಂದು ನೈಟ್ ಅಷ್ಟೊತ್ತರಲ್ಲೇ ಸ್ಕ್ವಾಡ್ ನ ಅನೌನ್ಸ್ ಮಾಡ್ದಂಗೆ, ಇಲ್ಲ ಅಂದ್ರೆ ಮಧ್ಯಾಹ್ನ ಅನೌನ್ಸ್ ಮಾಡ್ದಂಗೆ. ನೋಡೋಣ ಏನು ಟೀಮ್ ಇರುತ್ತೆ ಅಂತ. ಒಟ್ನಲ್ಲಿ ಟೀಮ್ ಅಂತೂ ಅದ್ದೂರಿಯಾಗಿರ್ಲಿ. ಹಾಗೆ ಜಸ್ಟ್ ಇನ್ ಅಪ್ಡೇಟ್ ಬರ್ತಾ ಇರೋದು, ಈ 4 ಮೆಂಬರ್ಸ್ ಗಳು ಪಕ್ಕ ಟಾಪ್ ಆರ್ಡರ್ ಗೆ ಪಕ್ಕ ಪಿಕ್ ಮಾಡ್ತಾರಂತೆ. ಅದ್ರಲ್ಲೂ ಅಲ್ಲದೆ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ ಹಾಗೆ ಶ್ರೇಯಸ್ ಅಯ್ಯರ್ ಅವರು ಇವಾಗ ಆಡ್ತಿರೋಂತ ಮ್ಯಾಚ್ ಗಳಲ್ಲಿ ಅದ್ದೂರಿಯಾಗಿ ಆಡ್ತಾ ಇದ್ರೆ. ಅದಕ್ಕೋಸ್ಕರ ಇವ್ರನ್ನ ಪಿಕ್ ಮಾಡೇ ಮಾಡ್ತಾರೆ. ಹಾಗೆ 2023 ವರ್ಲ್ಡ್ ಕಪ್ ಅಲ್ಲಿ ಇದೇ ರೀತಿ ಟಾಪ್ ಆರ್ಡರ್ ಇದ್ದಿದ್ದು. ಅದಾದ ನಂತರ KL ರಾಹುಲ್ ಅವ್ರನ್ನ ಫಸ್ಟ್ ವಿಕೆಟ್ ಅಂಡ್ ಕೀಪರ್ ಆಗಿ ಪಿಕ್ ಮಾಡ್ತಾರಂತೆ ಸ್ಕ್ವಾಡ್ ಗೆ. ನಮ್ಗಿದು ಒಳ್ಳೆ ಖುಷಿನೇ. ಏನಕ್ಕಂದ್ರೆ 2023 ವರ್ಲ್ಡ್ ಕಪ್ ಅಲ್ಲಂತೂ ಇವರು ಅದ್ದೂರಿಯಾಗಿ ಆಡಿದ್ದಾರೆ, ಹಾಗೂ ಪರ್ಫಾರ್ಮೆನ್ಸ್ ಅಂತೂ ಬೆಂಕಿಯಾಗಿದೆ. ಅದಕ್ಕೋಸ್ಕರ ಇವ್ರನ್ನೇ ಫಸ್ಟ್ ವಿಕೆಟ್ ಅಂಡ್ ಕೀಪರ್ ಆಗಿ ಪಿಕ್ ಮಾಡ್ತಾರಂತೆ. ಹಾಗೆ ಬ್ಯಾಕಪ್ ಆಗಿ ರಿಷಬ್ ಪಂತ್ ಮತ್ತು ಸಂಜು ಸ್ಯಾಮ್ಸನ್ ಅವ್ರನ್ನ ಕನ್ಸಿಡರ್ ಮಾಡ್ತಾರಂತೆ. ಹಾಗೆ ಇಂಡಿಯನ್ ಓಪನರ್ ಆಗಿ ರೋಹಿತ್ ಶರ್ಮಾ ಅಂಡ್ ಶುಭ್ಮನ್ ಗಿಲ್, ಹಾಗೆ ಬ್ಯಾಕಪ್ ಓಪನರ್ ಆಗಿ ಏನಾರ ಇಂಜರ್ಡ್ ಆಯ್ತು ಅಂದ್ರೆ ಅದಕ್ಕೆ ರಿಪ್ಲೇಸ್ಮೆಂಟ್ ಮಾಡ್ಕೊಳಕ್ಕೆ ಜೈಸ್ವಾಲ್ ಅವ್ರನ್ನ ಪಿಕ್ ಮಾಡ್ತಾರಂತೆ. ಒಂದು ಒಳ್ಳೆ ಪಿಕ್ಕೇನೆ. ಹಾಗೆ ಇವರು ಈ ODI ಸೀರೀಸ್ಗೆ ಬಂದ್ರೆ ಡಬ್ಲ್ಯೂ ಮಾಡ್ತಾರೆ. ಫಸ್ಟ್ ಟೈಮ್ ಡಬ್ಲ್ಯೂ ಮಾಡೋದು ಇವರು. T20 ಮತ್ತೆ ಟೆಸ್ಟ್ ಅಲ್ಲಿ ಡಬ್ಲ್ಯೂ ಮಾಡಿದ್ದಾರೆ. ಇನ್ನ ODI ಗೆ ಇನ್ನ ಇವರು ಡಬ್ಲ್ಯೂ ಮಾಡಿಲ್ಲ. ಏನಾದ್ರೂ ಪಿಕ್ ಆಗಿ ಏನಾದ್ರೂ ಆಡಿದ್ರು ಅಂದ್ರೆ ಫಸ್ಟ್ ಡಬ್ಲ್ಯೂ ಮಾಡ್ತಾರೆ ODI ಕ್ರಿಕೆಟ್ಗೆ. ನೋಡೋಣ ಏನ್ ಆಗುತ್ತೆ ಅಂತ. ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.